ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಮ್ಮ ಜೊತೆ ಈಗಿಲ್ಲ ಅಂತಂದರೂ ಕೂಡ ಅವರ ಮೇಲಿರುವಂತಹ ಅಭಿಮಾನ ಅಂತೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳಿಗೆ ಕಾರಣವಾಗ್ತಾ ಇದೆ. ಅವರು ಜೈಲಲ್ಲಿದ್ದರೂ ಕೂಡ ಅವರ ಆಶೀರ್ವಾದ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ತೂಗುದೀಪ ನಿಲಯ ಅಲ್ಲಿಗೆ ಹೋಗ್ಬಿಟ್ಟು ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅಂದರೆ ಅವರ ಅಭಿಮಾನಿಗಳು ಕೂಡ ನಿಜವಾದ ಒಂದು ಪೇರಾಗಿದ್ದಾರೆ. ಸಾಕಷ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಮನೆ ಹತ್ರ ಹೋಗಿ ಡೈರೆಕ್ಟ್ ಸಾಂಸ್ಕೃತಿಕ ನಗರಿ ಮೈಸೂರಿಯಲ್ಲೇ ಮದುವೆ ಆದರೂ ಕೂಡ ಮನೆ ಹತ್ರ ಹೋಗಿ ಹಾರ ಬದಲಾಯಿಸ್ಕೊಂಡು ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದ್ದಾರೆ. ಈಗ ಆ ನವ ಜೋಡಿ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಒಂದಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ರೀಲ್ ಲೈಫ್ನಲ್ಲಿ ಅವರಿಬ್ಬರು ಜೋಡಿ ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ರೀಲ್ ಲೈಫ್ನಲ್ಲಾಗಿರ್ಬೋದು, ಇವರಿಬ್ಬರು ಈಗ ಸಾಕಷ್ಟು ಮೋಡಿ ಮಾಡ್ತಾ ಇದ್ದಾರೆ. ದರ್ಶನ್ ಹಾಗೆಯೇ ವಿಜಯಲಕ್ಷ್ಮಿ ಅವರು. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ನೀವಿಬ್ರದ್ದು ಏನಕ್ಕೆ ಬಂತು ಈ ಥಾಟ್? ಯಾಕೆಂತಂದರೆ ಮೈಸೂರಲ್ಲಿ ಮದುವೆ ಆಗಿದ್ದೀರಾ ಅಂತ ಗೊತ್ತಾಯಿತು. ಆ್ಯಂಡ್ ಹಾಗೆಯೇ ಬೆಂಗಳೂರು ಡೈರೆಕ್ಟ್ ಮೈಸೂರಿಂದ ಮದುವೆ ಮನೆಯಿಂದ ಬೆಂಗಳೂರಿಗೆ ಬಂದು ಅದು ದರ್ಶನ್ ಅವ್ರ ಮನೆ ಹತ್ರ ಹಾರ ಬದಲಾಯಿಸ್ಕೊಳ್ಳೋದಕ್ಕೆ ಮೇಯ್ನ್ ರೀಸನ್ ಏನು ಅಂತ? ಅದು ನಮ್ಮ ಫಸ್ಟೇ ಡ್ರೀಮ್ ಇತ್ತು. ಅದು ಬಾಸ್ ಮನೆ ಮುಂದೆನೇ ತಾಳಿ ಕಟ್ಟಬೇಕು ಅನ್ನೋ ಡ್ರೀಮ್ ಇತ್ತು. ಬಟ್ ನಾನು ಮಾಡಿದ್ರೆ ಮಿಕ್ದವರು ಅದೇ ತಪ್ಪು ಮಾಡ್ತಾರೆ ಅನ್ನೋ ಒಂದು ರೀಸನ್ಗೋಸ್ಕರ ಬೇಡ, ಮದುವೆ ಆಗ್ಬಿಟ್ಟು ಡೈರೆಕ್ಟ್ ಅಲ್ಲಿಗೆ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡು. ನಿಮಗೆ ಇವರು ಈ ಥರ ಫೀಲಿಂಗ್ ಇದೆ, ಈ ಥರ ನಾನು ಡೈರೆಕ್ಟ್ ಮದುವೆ ಆದಮೇಲೆ ದರ್ಶನ್ ಅವ್ರ ಮನೆ ಹತ್ರನೇ ಹೋಗಬೇಕು ಅಂತಂದಾಗ ನಿಮ್ಮ ಮನಸ್ಸಲ್ಲಿ ಏನು ಹೊಳಿತು ಅಂತ? ಅಂದರೆ ಇಬ್ಬರು ಡ್ರೀಮೇ ಅದೇ ಇತ್ತು. ಇಬ್ರದ್ದು ಅಂದರೆ ಅಲ್ಲೇ ಮದುವೆ ಆಗಬೇಕು ಅಂತಲೇ ಇದ್ದಿದ್ದು. ಸೊ ಬೇಡ ಅಂತ ಅಂದ್ಬಿಟ್ಟು ಮದುವೆ ದೇವಸ್ಥಾನದಲ್ಲಿ ಆಗಿದ್ದು. ಸೊ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಒಂಥರ ಅವ್ರಿಲ್ವಲ್ಲ ಆಶೀರ್ವಾದ ಥರ ಅಲ್ಲೇ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಬಂದು. ಈಗ ಸಾಮಾನ್ಯವಾಗಿ ಮದುವೆ ಆಗಿರುವಂಥವ್ರು ಒಂದು ಹನಿಮೂನ್ಗೆ ಹೋಗ್ತಾರೆ, ಇಲ್ಲ ಅಂತಂದರೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗ್ತಾರೆ. ದರ್ಶನ್ ಅವ್ರ ಮನೆ ಹತ್ರಕ್ಕೆ ಹೋಗಬೇಕು, ಅದು ಕೂಡ ನಮ್ಮ ಕನಸಾಗಿತ್ತು ಅಂತಂದರೆ ಅದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ ಆ್ಯಸ್ ಎ ಫ್ಯಾನ್ ಬಾಯ್ ಆಗಿ. ಏನಕ್ಕೆ ಅಂತ ನನಗೆ ಹೇಳ್ಬೇಕಂದ್ರೆ ನಂಗೆ ಅವ್ರು ಒಂಥರ ದೇವ್ರು ಇದ್ದಂಗೆ. ನಿಜವಾಗ್ಲೂ ನನ್ನ ದೇವ್ರನ್ನ ನಂಬಲ್ಲ. ಏನೇ ಇವಳು ಬೇಕಾದ್ರೆ ಈಗ ಹಣೆ ಇಡ್ಸ್ಕೊಂಡ್ರೆ ದೇವ್ರ ಮೇಲೆ ಹಣೆ ಇಡು ಅಂತ ಹೇಳಲ್ಲ, ನಿಮ್ಮ ಬಾಸ್ ಮೇಲೆ ಹಣೆ ಇಡು ಅಂತಲೇ ಹೇಳೋದು. ಏನಾದರೂ ನಿಜ ಹೇಳಬೇಕು ಅಂದರೆ ಆ ಥರ ನಾನು ಪೂಜಿಸ್ತೀನಿ ಜಾಸ್ತಿ. ಹಾಂ. ಸೊ ಎಷ್ಟು ವರ್ಷಗಳಿಂದ ನೀವಿಬ್ಬರು ದರ್ಶನ್ ಅವರ ಅಭಿಮಾನಿಯಾಗಿದ್ದೀರಾ ಅಂದರೆ? ನಮಗೆ ಬುದ್ಧಿ ಬಂದಾಗ್ಲಿಂದನೂ ಅವ್ರ ಫ್ಯಾನ್ ಆಗಿದ್ದೀವಿ. ಓಕೆ. ಹಾಂ. ನೀವು ಅವಾಗ್ಲಿಂದನೂ ಅಷ್ಟೇ. ನೀವು ಕೂಡ ನಿಮ್ಮಿಬ್ಬರ ಪರಿಚಯ ಹೇಗಾಯಿತು ಅಂತ? ಒಂದೇ ಊರು, ಆಕಸ್ಮಿಕವಾಗಿ ಪರಿಚಯ ಆಯಿತು ಒಂದು 7 ವರ್ಷದ ಹಿಂದೆ. ಬಟ್ ಫ್ರೆಂಡಾಗೇ ಇದ್ದೋ. ಇವಾಗ ರೀಸೆಂಟಾಗಿ 1.5 ವರ್ಷದಿಂದ ಮನೇಲಿ ಲವ್ ಮಾಡಿ ಒಪ್ಪಿಸಿ ಮದುವೆ ಆಗಿದ್ದೀವಿ ಈಗ. ಅವ್ರು ಪ್ರಪೋಸ್ ಮಾಡಿದಾಗ ಹೆಂಗೆ ಅನ್ನಿಸ್ತು ನಿಮಗೆ? ಅಂದರೆ ಸ್ಟಾರ್ಟಿಂಗ್ ನಾನೇ ಅವ್ರಿಗೆ ಪ್ರಪೋಸ್ ಮಾಡಿದ್ದು. ಅದಾದಮೇಲೆ ಅವರು ಪ್ರಪೋಸ್ ಮಾಡಿದಾಗ ಮನೇಲಿ ಒಪ್ಪಿಸಿ, ಆದರೂ ಮನೇಲಿ ಒಪ್ಪಿತಿದ್ದಿಲ್ಲ, ಆದರೂ ಒಪ್ಪಿಸಿ ಎಲ್ಲ ಆಗಿದ್ವಿ. ಅಂದರೆ ಈಗ ಫಸ್ಟ್ ನೀವಿಬ್ರು ಲವ್ ಮಾಡ್ಕೊಂಡ್ರಿ, ಅದಾದ ನಂತರ ಎರಡೂ ಕುಟುಂಬಗಳಿಗೆ ಪರಸ್ಪರ ಒಪ್ಸಿದ್ರಿ. ಹೌದು. ಒಪ್ಕೊಂಡ್ರಾ? ಫಸ್ಟ್ ಒಪ್ಪಿರ್ನಿಲ್ಲ ಇವ್ರ ಮನೆಯವರು, ಆಮೇಲೆ ಒಪ್ಪಿಸ್ತೋ ನಾವೇ. ಸೊ ಈಗ ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ? ತುಂಬಾ ಖುಷಿಯಾಗಿದ್ದಾರೆ. ಕೇಳಂಗೆ ಇಲ್ಲ. ಅವ್ರಿಗೊಂದು ಆಸೆ ಇತ್ತು, ನನ್ನ ಮಗ ಟಿ ವಿಲಿ ಬರಬೇಕು ಒಂದು ಟೈಮ್ ಆದರೂ ಅಂತ. ಇವಾಗ ಎಲ್ಲ ಕಡೆ ನಂದೇ ಓಡಾಡ್ತಿರೋದು ನೋಡಿ ತುಂಬ ಖುಷಿಯಾಗವ್ರೆ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸಾಕಷ್ಟು ಜನ ಯುವ ಜನತೆ ಈಗಿನ ಕಾಲದಲ್ಲಿ ಮದುವೆ ಆಗ್ತಾರೆ, ತಂದೆ ತಾಯಿನ ಒಪ್ಪಿಸ್ದಿದ್ದಂಗೆ ಹೋಗ್ಬಿಟ್ಟು ಮದುವೆ ಆಗ್ತಾರೆ. ಆದರೆ ಇಲ್ಲಿ ನಿಜವಾಗ್ಲೂ ಈ ಜೋಡಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸಾಕಷ್ಟು ಪ್ರೇಮಿಗಳಿಗೆ ಮಾದರಿ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಒಂದೇ ಊರವರಾಗಿದ್ದರೂ ಕೂಡ, ಒಂದೇ ಕೇರಿಯಲ್ಲಿ ಓಡಾಡಿದ್ರು ಕೂಡ ಇಬ್ಬರಿಗೂ ಪರಸ್ಪರ 7 ವರ್ಷಗಳ ಪ್ರೀತಿ ಪರಿಚಯ, ಅದಾದ ನಂತರ 1.5 ವರ್ಷಗಳ ಕಾಲ ಲವ್, ಅದಾದ ನಂತರ ಮನೆಯಲ್ಲಿ ಎರಡೂ ಫ್ಯಾಮ್ಲಿನ ಒಪ್ಪಿಸಿ ಮದುವೆ ಆಗಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಬಿಕಾಸ್ ಯಾಕೆಂತಂದರೆ ಐ ಥಿಂಕ್ ನಿಮ್ಮ ಏಜ್ ಎಷ್ಟು ಅಂತ ಕೇಳಲ್ಲ, ನೋಡಿದ್ರೆ ಚಿಕ್ಕ ಹುಡುಗರು ಮದುವೆ ಆದಂಗೆ ಐತೆ. ಬಟ್ ಆದರೂ ಕೂಡ ಆ ಮೆಚ್ಯೂರಿಟಿ ಅನ್ನೋ ತುಂಬ ಇದೆ. ಯಾಕಂತಂದರೆ ಈಗ ತಂದೆ ತಾಯಿಗೆ ಮದುವೆ ಬಿಟ್ಬಿಟ್ಟು ಎಷ್ಟೋ ಜನ ಓಡೋಗಿ ಮದುವೆ ಆಗ್ತಾರೆ. ಅಂಥದ್ರಲ್ಲಿ ನಿಜವಾಗ್ಲೂ ನನ್ನ ಕಡೆಯಿಂದ ಪರ್ಸ್ನಲಿ ತುಂಬ ಖುಷಿ ಆಗ್ತಿದೆ. ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಎಷ್ಟು ಏಜು? ನಂಗೆ 24 ಈಗ. ನನಗೆ 19 ನಡೀತಿದೆ. ಸೂಪರ್. ತುಂಬ ಚೆನ್ನಾಗಿದೆ ಜೋಡಿ. ಸೊ ಈಗ ಅಲ್ಲಿ ಹೋದ್ರೆ ಮನೆ ಹತ್ರ ಹೋದಾಗ ಆರ ಬದಲಾಯಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಒಂದಷ್ಟು ವಿಚಾರಗಳನ್ನು, ಯಾಕಂತಂದರೆ ಇನ್ಸ್ಟಾಗ್ರಾಮಲ್ಲಂತೂ ಈಗ ನಿಮ್ಮದೇ ಹವಾ, ಸೋಷಿಯಲ್ ಮೀಡಿಯಾದಲ್ಲೂ ನಿಮ್ಮದೇ ಹವಾ. ಏನಾಯಿತು, ಹೆಂಗಾಯಿತು, ಯಾರಾದ್ರೂ ರೆಸ್ಪಾನ್ಸ್ ಆದ್ರೆ ಹೆಂಗೆ ಅಂತ? ಮನೆ ಹತ್ರಕ್ಕೆ ಹೋದಾಗ ಸ್ಟಾರ್ಟಿಂಗು ಒಂದು 20 ಜನ ಹುಡುಗರು ನಿಂತಿದ್ರು, ಅಂದರೆ ಫೋಟೋ ತಕ್ಕೊಳಕ್ಕೆ ಮನೆ ಹತ್ರ. ನಾವು ಅಲ್ಲಿ ಹೋದಾಗ ಹೋಗಿದ ತಕ್ಷಣ ಒಂದು ಮನೆಯಿಂದ ಒಂದು ಹುಡುಗ ಬಂದರು ಆಚೆಗೆ. ಬಂದಾದಮೇಲೆ ನೋಡ್ಕೊಂಡು ಹೋದರು, ಅಂದರೆ ಕಡ್ಡಿ ಅಣಿಸ್ತಿದ್ದು ಆ ಟೈಮಲ್ಲಿ. ನೋಡ್ಕೊಂಡು ಹೋದರು, ಸುಮ್ಮನೆ ಸೈಲೆಂಟಾಗಿ ಹೋದರು, ಪೂಜೆ ಮಾಡಿ ಹೋಗ್ತಾರೇನೋ ಅಂದ್ಬಿಟ್ಟು. ಆಮೇಲೆ ಬಾಸ್ಗೆ, ಬೋರ್ಡ್ಗೆ ಮತ್ತು ದೇವ್ರು ಇದೆಯಲ್ಲ ಅದಕ್ಕೆ ಪೂಜೆ ಮಾಡಿ ಬಂದು. ಸೊ ಅಲ್ಲಿ ಮನೆಯವ್ರು ಯಾರಾದರೂ ಇದ್ರ ರೆಸ್ಪಾನ್ಸ್, ಅವ್ರನ್ನ ಭೇಟಿ ಆಗುವಂಥ ಪ್ರಯತ್ನವೇನಾದರೂ ಮಾಡಿದ್ರಾ ಅಂತ? ಇಲ್ಲ ಸರ್, ಅದು ಮನೇಲಿ ಬರೀ ಅವರು ಒಬ್ಬರೇ ಬಂದಿದ್ದು ಆಚೆ, ಯಾರೂ ಬರಲಿಲ್ಲ ಆಚೆಗೆ. ಅಲ್ಲಿ ನೀವು
ಹೆಂಗೆ ಅನ್ನಿಸ್ತು ಪೂಜೆ ಮಾಡ್ತಿರ್ಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ? ಯಾಕೆಂತಂದರೆ ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗ್ಬಿಟ್ಟು ಮನೆ ತುಂಬ್ಕೊತಾರೆ, ಆದರೆ ನೀವು ದರ್ಶನ್ ಮನೆಗೆ ಹೋಗಿದ್ರ. ದರ್ಶನ್ ಈ ದರ್ಶನ್ ಯಾಕಂತಂದರೆ ಹೆಸರಲ್ಲೆಲ್ಲ ಸಿಮಿಲಾರಿಟೀಸೇ ಇದೆ, ಸೊ ಹಾಗಾಗಿ ಅಂದರೆ ತುಂಬಾ ಖುಷಿ ಇತ್ತು. ಆದರೆ ಅಂದ್ಕೊಂಡಿದ್ದೋ ನಾವು ಇಬ್ರು ಅಲ್ಲಿ ಬರ್ತಾ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಹಾಗೆ ಅಂತ. ಆವಾಗ ಪೂಜೆ ಮಾಡಿಕೊಂಡೆ ಮನೆ ಹತ್ರ ಹೋಗಿದ್ದು. ದರ್ಶನ್ ಅವ್ರು ಇಲ್ಲ ಅಂದರೂ ಕೂಡ ಅವ್ರ ಮನೆ ಹತ್ರ ಹೋಗಿ ಆಶೀರ್ವಾದ ಪಗೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋದ್ರಿ. ಹೌದು ಸರ್. ಈಗ ನಿಮಗೆ ಯಾವಾಗ ಗೊತ್ತಾಯಿತು ಈ ವಿಚಾರಗಳು? ನೀವು ವಿಜಯಲಕ್ಷ್ಮಿ ಅಂತಲೇ ಗೊತ್ತಾಗಿರಲಿಲ್ಲ, ಯಾಕಂದ್ರೆ ನೀವು ದರ್ಶನ್ ಅಂತಲೇ ಗೊತ್ತಿರಲಿಲ್ಲ. ಸೊ ಯಾವಾಗ ಗೊತ್ತಾಯಿತು, ಹೆಂಗೆ ಗೊತ್ತಾಯಿತು? ಇಬ್ಬರು ಪರಸ್ಪರ ಪ್ರೀತಿಯಾದಾಗ ಏನೆಲ್ಲ ನಿಕ್ನೇಮಿಂದ ಕರ್ಕೊತಿದ್ರಿ ಅಂತ? ಇಲ್ಲ ಅಂದರೆ ಧನು ಅಂತ ನಮ್ಮನೇಲಿ ಕರೀತಿದ್ರು ಊರಲ್ಲೆಲ್ಲ. ರಿಯಲ್ ನೇಮ್ ದರ್ಶನ್ ಅಂತ ಗೊತ್ತಿರಲಿಲ್ಲ. ಇವಳು ಮಾನ್ಯ ಅಂತಲೇ ಇವಾಗ ನಂಗೆ 1.5 ವರ್ಷದ ಹಿಂದೆನೇ ಗೊತ್ತಾಗಿದ್ದು ಇವಳ ಹೆಸರು ವಿಜಯಲಕ್ಷ್ಮಿ ಅಂತ. ಅಲ್ಲಿ ತನಕ ಮಾನ್ಯ ಅಂತಲೇ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಸೋಷಲ್ ಮೀಡಿಯಾಗೆ ಬಂದಾಗ ದರ್ಶನ್ ಅಂತ ನನ್ನ ಹೆಸರು ಅವಳು ಗೊತ್ತಿತ್ತು. ಆಮೇಲೆ ಇವಾಗ ನಂಗೆ ವಿಜಯಲಕ್ಷ್ಮಿ ಅಂತ 1 ವರ್ಷದ ಮುಂಚೆ ಗೊತ್ತಾಗಿದ್ದು, ಅಲ್ಲಿ ತನಕ ಗೊತ್ತಿರಲಿಲ್ಲ. ಸೊ ನಿಮಗೆ ಈಗ ಇವ್ರು ದರ್ಶನ್ ಅಂತ ಗೊತ್ತಾದ್ಮೇಲೆ ನಿಮ್ಗೆ ಹೆಂಗೆ ಅನ್ನಿಸ್ತು? ಅದು ನಮ್ಮ ಹುಡುಗ ಅಂದರೆ ನನಗೆ ಗೊತ್ತಿತ್ತು ದರ್ಶನ್ ಅಂತ ಅವ್ರ ಹೆಸರು, ಆದರೆ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ಕೇಳಿದಾಗ ಫುಲ್ ಶಾಕು. ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ಹಾಗೆ ಹೀಗೆ ಅಂತ. ಆಮೇಲೆ ಆಧಾರ್ ಕಾರ್ಡ್ ಎಲ್ಲ ಫೋಟೋ ತೋರಿಸಿದ್ಮೇಲೆ ಕನ್ಫರ್ಮ್ ಆಗಿದ್ದು, ನಿನ್ನ ಹೆಸ್ರು ವಿಜಯಲಕ್ಷ್ಮಿನೇನಾ ಹಾಗೆ ಹೀಗೆ ಅಂದ್ಕೊಂಡು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಂತೂ ವೈರಲ್ ಆಗ್ತಾ ಇದೆ. ಅಪ್ಪ ಅಮ್ಮ ನೋಡಿ ಏನು ಹೇಳಿದ್ರು ಅಂತ? ಖುಷಿಪಟ್ರು, ತುಂಬಾ ಖುಷಿಪಟ್ರು. ಹಾಂ. ನಿಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು? ಅಂದರೆ ಎಲ್ಲರೂ ಕಾಲ್ ಮಾಡ್ತಿದ್ದಾರೆ, ಹಾಗೆ ಏನು ನಿನ್ನ ಮಗಳನ್ನೇ ವೈರಲ್ ಆಗಿಬಿಟ್ಟಿದ್ದಾಳೆ, ಏನು ಹಂಗೆ ಬರ್ತಿದೆ ಹೆಂಗೆ ಬರ್ತಿದೆ ಅಂತ ತುಂಬಾ ಖುಷಿ ಪಡ್ತಿದ್ದಾರೆ. ಈಗ ದರ್ಶನ್ ಅವ್ರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ? ಹೆಂಗೆ ಯಾವ ಸಿನಿಮಾ ನಿಮ್ಗೆ ತುಂಬ ಇಬ್ಬರಿಗೂ ಇನ್ಸ್ಪಿರೇಷನ್ ಅಂತ? ಅಂದರೆ ರೀಸೆಂಟಾಗಿ ಇಬ್ಬರು ನೋಡಿ ಡೆವಿಲ್ ಮೂವಿನೇ ಜೊತೆಯಲ್ಲಿ ಮತ್ತೆ ನಾಡಿದ್ದು ರಿಲೀಸ್ ಆಗ್ತಿದೆ. ಎಲ್ಲರೂ ಮತ್ತೆ ಬನ್ನಿ ಅಂತ ಕೇಳ್ಕೊತೀನಿ. ಮತ್ತು ಮೆಜೆಸ್ಟಿಕ್ಕಿಂದ ಡೆವಿಲ್ ಗಂಟನೂ ನನಗೆಲ್ಲ ಮೂವಿನೂ ಇಷ್ಟ. ಹಾಂ. ನಿಮಗೆ ನೀವು ದರ್ಶನ್ ಅವರ ಸಿನಿಮಾವನ್ನು ಯಾವುದು ಫಸ್ಟ್ ಟೈಮ್ ನೋಡಿದ್ದು ಅಂತ? ಅಂದರೆ ದರ್ಶನ್ ಅವರ ಯಾವ ಸಿನಿಮಾವನ್ನು ನೀವು ಫಸ್ಟ್ ನೋಡಿದ್ದು ಅಂತ? ಅಂದರೆ ಎಲ್ಲ ನೋಡ್ತಾ ಇದ್ದೆ, ಯಾವುದು ಅಂತ ಫಸ್ಟ್ ಯಾವ್ದು ನೋಡಿದ್ರಿ ಅಂತ? ಯಾವ ಸಿನಿಮಾ? ಬೃಂದಾವನ ನೋಡಿದ್ದೆ. ಬೃಂದಾವನ. ಈಗ ದರ್ಶನ್ ಅವರು ಅನ್ಫಾರ್ಚುನೇಟ್ಲಿ ಈಗ ಇದ್ದಿದ್ರೆ ಅವ್ರನ್ನ ಮೀಟ್ ಆಗುವಂಥ ಚಾನ್ಸಸ್ ಸಿಗ್ತಿತ್ತು. ಸೊ ಆ ಒಂದು ಕೊರಗನ್ನು ಎಷ್ಟು ಒಂಥರ ಹಿಡಿದಿಟ್ಕೊಂಡಿದ್ದೀರಾ ಅಂತ? ತುಂಬ ಮಿಸ್ ಮಾಡ್ಕೊತಿದ್ದೀವಿ ಬಾಸ್ನ. ನಮಗೆ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಅವ್ರ ಖುಷಿಯಿಂದ ಆಚೆ ಇದ್ರೆ ಅಷ್ಟೇ ಸಾಕು ನಮಗೆ ಅಂತ ಕೇಳ್ಕೊತೀನಿ. ತುಂಬಾ ಮಿಸ್ ಮಾಡ್ಕೊತೀನಿ. ಈಗ ದರ್ಶನ್ ಅವರು 1.5 ವರ್ಷ ಅಥವಾ 2 ವರ್ಷಗಳಿಂದನೂ ಕೂಡ ಯಾರ ಕೈಗೂ ಸಿಗ್ತಿಲ್ಲ. ಬಿಕಾಸ್ ಯಾಕಂದರೆ ಅದು ಆರೋಪಿ ಸ್ಥಾನದಲ್ಲಿದ್ದಾರೆ ಸದ್ಯಕ್ಕೆ, ಅಪರಾಧಿ ಅಂತೂ ಆಗಿಲ್ಲ. ಆ ಒಂದು ವಿಚಾರ ನಿಮಗೆ ಗೊತ್ತಾದಾಗ ಹೆಂಗೆ ಅನ್ನಿಸ್ತು? ಎಷ್ಟು ಯಾಕಂದರೆ ಎಲ್ಲ ಫ್ಯಾನ್ಸ್ಗೂ ಕೂಡ ಸಿಡಿಲ್ ಬಡ್ದಂಗೆ ಆಯಿತು. ಸೊ ಹಾಗಾಗಿ ಫಸ್ಟು ಕೆಲಸ ಮಾಡ್ತಿದ್ದೆ ಒಂದು ಕಡೆ, ಶಿಫ್ಟ್ ವೈಸ್ ಇತ್ತು. ಆ ಟೈಮಲ್ಲಿ ಫಸ್ಟು ಬಂದು ಮ್ಯಾನೇಜರ್ ಹೇಳಿದಾಗ ಇಲ್ಲ ಸುಳ್ಳು ಅಂದ್ಕೊಂಡು ನಾನು ಸುಮ್ಮನಾಗಿದ್ದೆ. ಆಮೇಲೆ ಎಲ್ಲರೂ ಬಂದು ಅದೇ ಮಾತು ಅದೇ ಆಡ್ತಿದ್ರು. ಯಾಕಂದರೆ ಡಯಟ್ ಫ್ಯಾನ್ ಬೇರೆ ನಾನಲ್ವಾ, ನನ್ನ ಹತ್ರನೇ ಬಂದು ಕೇಳ್ತಿದ್ರು. ಆಮೇಲೆ ನೈಟು ನಂಗೆ ಗೊತ್ತಾಗಿದ್ದು ನಿಜ ಇದು ಸುಮ್ಮನೆ ಅಂತಲೇ ಅಂದ್ಕೊಂಡಿದ್ದೆ ಅಲ್ಲಿ ಗಂಟನು. ಆವಾಗ ತುಂಬ ಬೇಜಾರಾಯಿತು. ಹೇಳಿ ವಿಜಯಲಕ್ಷ್ಮಿ ಅವರು, ನಿಮಗೆ ಹೆಂಗೆ ಅನ್ನಿಸ್ತು? ತುಂಬಾ ಬೇಜಾರಾಗ್ತಾ ಇತ್ತು. ಸೊ ಅವಾಗ ಇವನಂತೂ ನೋಡೋದಕ್ಕೆ ಆಗ್ತಿದ್ದಿಲ್ಲ, ಮಾತಾಡ್ಸೋದಕ್ಕೂ ಆಗ್ತಿದ್ದಿಲ್ಲ. ಫೋನ್ ಮಾಡಿದ್ರು ಫುಲ್ ನೆಗ್ಲೆಕ್ಟ್ ಅವನು. ಆದರೂ ತುಂಬಾ ಬೇಜಾರಾಗ್ತಾ ಇತ್ತು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.